ಹಸಿ ಮರ ಎಂದು ಕೊಡಿತಾ ಇದೀವಿ ಅಂತ ಕೇಳಿಸ್ಕೊಳ್ಳಿ ಫಸ್ಟ್. ಎಂದು ಕೊಡಿತಾ ಇದೀವಿ ಅಂತ ಕೇಳಿಸ್ಕೊಳ್ಳಿ ಫಸ್ಟ್ ರೀಸನ್ ಕೇಳಿಸ್ಕೊಳ್ರಿ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಆಯ್ತು. ಎಲ್ಲರಿಗೂ ನಮಸ್ತೆ, ಸಂಜೀವಾಣಿಗೆ ಸ್ವಾಗತ. ಮಾಜಿ ನಗರಸಭಾ ಸದಸ್ಯೆಯ ಪತಿ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರುವ ಪ್ರಕರಣ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಹೌದು, ಮಾಜಿ ನಗರಸಭಾ ಸದಸ್ಯೆಯಾದಂತಹ ಇಂದ್ರಾಣಿಯವರ ಪತಿ ಟಿ ಕುಮಾರ್ ಅವರು ಪ್ರತಾಪ್ ರೆಡ್ಡಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಏನಕ್ಕಾಗಿದ್ದು, ಇದರ ಕಾರಣ ಏನು, ಇದರ ಸಂಪೂರ್ಣ ವಿವರ ಇಲ್ಲಿದೆ. ಹೇಳಿ. ಹಸಿ ಮರ ಹೊಡಿತಾರದಲ್ಲ ರೋಡ್ಗೆ 7 ಗಂಟೆ ಕೇಳಿಸ್ಕೊಳ್ರಿ. ಸುಮ್ನೆ ನೀವು ಎಂತಕ್ ಬಿಸಾಕಣ ಹಸಿ ಮರ ಎಂದು ಕೊಡಿತಾ ಇದೀವಿ ಅಂತ ಕೇಳಿಸ್ಕೊಳ್ಳಿ ಫಸ್ಟ್ ರೀಸನ್ ಕೇಳಿಸ್ಕೊಳ್ರಿ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ರಿ ಆಯ್ತು. ಕುಮಾರಸ್ವಾಮಿ ಲೇಔಟ್ನ ಚಂದ್ರನಗರದಲ್ಲಿ ಬಿಎಂಟಿಸಿ ಬಸ್ ಚಾಲನೆಗೆ ಮರಗಳ ಕೊಂಬೆಗಳು ಅಡ್ಡಿಯಾಗ್ತಿರುತ್ತೆ. ಈ ಹಿನ್ನೆಲೆ ಅರಣ್ಯ ಇಲಾಖೆಯವರು ಮರದ ಕೊಂಬೆಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಮಾಡ್ತಿರ್ತಾರೆ. ಈ ವೇಳೆ ಟಿ ಕುಮಾರ್ ಅವರು ಸಹ ಕಾರ್ಯಾಚರಣೆಯ ಸ್ಥಳಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ರೆಡ್ಡಿ ಹಾಗೂ ಕುಮಾರ್ ಅವರ ನಡುವೆ ವಾಗ್ವಾದ ಪ್ರಾರಂಭವಾಗಿ ಇದು ಅತಿರೇಕಕ್ಕೆ ಹೋಗಿ ಪ್ರತಾಪ್ ರೆಡ್ಡಿ ಅವರ ಕೈಯನ್ನ ಕುಮಾರ್ ಅವರು ಮುರಿತಾರೆ. ಸದ್ಯ ಪ್ರತಾಪ್ ಅವರು ಜಯನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದು, ಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಲೇಔಟ್ನಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅದನ್ನ ಕಾದು ನೋಡ್ಬೇಕು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ದಲ್ಲ ನನ್ನ ಮೇಲೆ. ಮಾಡ್ರಿ ಆಯ್ತು. ಬೇರೆ ತರ ಏನ್ ಮಾಡ್ತೀರಾ ಮಾಡ್ರಿ ಆಯ್ತು. ಇದು ಹಂಗಾರ ನನಗೆ ಇಂಡೈರೆಕ್ಟ್ ಆಗಿ ಬೆದರಿಕೆ ಆಗ್ತಾ ಇದ್ದೀರಾ.